ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾನು ಅತಿಯಾಗಿ ಕಾಡುವಂತಹ ಮೈಗ್ರೇನ್ ಅಂದರೆ ಅರ್ಧ ತಲೆನೋವು, ಅರ್ತಲ್ ಅಂತಂತಾರೆ ಆಡು ಭಾಷೆಯಲ್ಲಿ. ಅರ್ಧ ತಲೆನೋವಿಗೆ ಮನೆಯಲ್ಲಿಯೇ ಯಾವ ರೀತಿ ನಾವು ಇದರಿಂದ ಪಾರಾಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಈ ಹಿಂದೆ ಇದ್ರ ಬಗ್ಗೆ ನಾನು ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗಳಿಗೆ. ನೀವು ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ಹೋಗಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. 100ಗೆ 100% ರಿಸಲ್ಟ್ ಕೊಡುವಂತಹ ಒಂದು ರೆಮಿಡೀಸ್. ಸೊ ನೀವು ಅದನ್ನ ಚೆಕ್ಔಟ್ ಮಾಡ್ಕೋಬೋದು. ಬಟ್ ಅದರ್ ದ್ಯಾನ್ ದಟ್ ಮತ್ತೆ ನನಗೆ ಒಂದು ಮೈಗ್ರೇನ್ ಬಗ್ಗೆ ರಿಕ್ವೆಸ್ಟ್ ಬರ್ತಾನೆ ಇದೆ. ಸೊ ಅದ್ರ ಬಗ್ಗೆ ನಾನು ಮತ್ತೊಂದು ಸಲ ಬೇರೆ ಒಂದು ರೆಮಿಡೀಸ್ನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಇವತ್ತು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದ್ರೆ ಲೆಟ್ ಸ್ಟಾರ್ಟ್. ಸೊ ಮೈಗ್ರೇನ್ ಅನ್ನೋದು ಯಾವುದರಿಂದ ಬರುತ್ತೆ ಅಂದರೆ, ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ತುಂಬ ಸ್ಟ್ರೆಸ್ ಆಗಿರೋದ್ರಿಂದ, ವರ್ಕ್ ಶೆಡ್ಯೂಲ್ ಜಾಸ್ತಿ ಇದ್ದಾಗ ನಾವು ಏನಾದರೂ ಯೋಚನೆ ಮಾಡೋದ್ರಿಂದ ಮೈಗ್ರೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಖಂಡಿತವಾಗಿಯೂ ಯಾರು ನೆಗ್ಲಿಜೆನ್ಸ್ ಮಾಡಲೇಬಾರ್ದು ಫ್ರೆಂಡ್ಸ್. ಇದು ಯಾವುದಕ್ಕೆ ಟರ್ನ್ ಆಗಿಬಿಡುತ್ತೆ ಅಂದರೆ, ಇದು ತುಂಬ ಸಿವಿಯರ್ ಆಗಿ ಎಪಿಲಿಪ್ಸಿಗೆ ಟರ್ನ್ ಆಗಿಬಿಡುತ್ತೆ. ಆ್ಯಂಡ್ ದೆನ್ ಸಿಸರ್ಸ್ ಅಂತಂತಾರಲ್ಲ, ಫಿಟ್ಸ್ ಅಂತಂತಾರೆ ಆಡು ಭಾಷೆಯಲ್ಲಿ, ಮೂರ್ಛೆ ರೋಗ ಅಂತಂತಾರೆ, ಅಪಸ್ಮಾರ ಅಂತಂತಾರೆ ಕನ್ನಡದಲ್ಲಿ. ಮೂರ್ಛೆ ರೋಗ, ಅಪಸ್ಮಾರ ಅಂತಾರೆ. ಅಲ್ಲಿವರೆಗೂ ಟರ್ನ್ ಆಗಿಬಿಡುತ್ತೆ. ಈ ಒಂದು ಮೈಗ್ರೇನ್ನ ನಾವು ತುಂಬ ವರ್ಷಗಳ ಕಾಲ ಮೆಡಿಕೇಶನ್ ಇಲ್ಲದೆ ಹಾಗೆ ಬಿಡ್ಕೊತ ಬಂದ್ಬಿಟ್ರೆ, ಸೊ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮನೇಲೇ ನೀವು ರೆಮಿಡೀಸ್ ತೆಗೆದುಕೊಂಡ್ಬಿಟ್ರೆ ಇದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಬಂದು ಇದನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಸೊ ನೀವು ಫಸ್ಟ್ ಆಫ್ ಆಲ್ ನೀವು ಈ ರೀತಿ ಸ್ಟ್ರೆಸ್ ಆಗಿರುವಂತಹ ಲೈಫ್ನ ನೀವು ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು. ಏನೇ ಆದರೂ ಸ್ಟ್ರೆಸ್ ಮಾಡ್ಕೋಬಾರ್ದು. ಮನಸ್ಸನ್ನ ತುಂಬ ಆಹ್ಲಾದಕರವಾಗಿ ನೀವು ಇಟ್ಕೊಂಡ್ಬಿಡ್ಬೇಕು. ಏನೇ ಆಗಲಿ, ಮನುಷ್ಯ ಅಂದಮೇಲೆ ಸ್ಟ್ರೆಸ್ಫುಲ್ ಲೈಫ್ ಇದ್ದೇ ಇರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅದನ್ನು ಸ್ವಲ್ಪ ಬದಿಗೊತ್ತಿ ನಿಮ್ಮ ಮನಸ್ಸನ್ನ ಫ್ರೆಶ್ ಆಗಿ ಇಟ್ಕೋಬೇಕು. ಆಮೇಲೆ ಒಳ್ಳೆ ನಿದ್ದೆ ಆಗಬೇಕು. ನಾನು ಜಸ್ಟ್ ಬೇಸಿಕ್ ಹೇಳ್ತಾ ಇರೋದು, ಒಳ್ಳೆ ನಿದ್ದೆ ಆಗಬೇಕು, ನಿಮ್ಮ ಲೈಫ್ ರೂಟೀನ್ ಚೆನ್ನಾಗಿರಬೇಕು. ಆ್ಯಂಡ್ ದೆನ್ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ನಿಜವಾಗಿಯೂ ಪ್ರಾಣಾಯಾಮ ಮಾಡೋದ್ರಿಂದ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿರುವಂತಹ ಎಷ್ಟೋ ಉದಾಹರಣೆಗಳೇ ಇವೆ. ಪ್ರಾಣಾಯಾಮ ಮಾಡೋದ್ರಿಂದ ಮೈಗ್ರೇನ್ ಪ್ರಾಬ್ಲಮ್ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತ. ಆ್ಯಂಡ್ ದೆನ್ ಒಂದು ವೇಳೆ ತುಂಬಾ ನಿಮ್ಮ ಮೈಗ್ರೇನ್ ಸ್ಟಾರ್ಟ್ ಆಯಿತಾ, ನೀವು ಸ್ವಲ್ಪ ಕತ್ಲೆ ಇರುವಂತಹ ಕೋಣೆಗೆ ಬಂದು ನೀವು ನಿಮ್ಮ ಪಾಡಿ ನೀವು ಮಲ್ಕೊಂಬಿಡಿ. ತುಂಬ ಒಂದು ಒಳ್ಳೆ ನಿದ್ದೆ ತೊಗೊಂಬಿಡಿ. ಕತ್ಲೆ ಇರುವಂಥ ಕೋಣೆಯಲ್ಲಿ ಜಸ್ಟ್ ರೆಸ್ಟ್ ಮಾಡಿಬಿಟ್ರೆ 1 ಅವರ್ ನೀವು ರೆಸ್ಟ್ ಮಾಡಲೇಬೇಕು. ಅದು ಯಾವ ಟೈಮೇ ಆಗಿರ್ಬೋದು, ಮೈಗ್ರೇನ್ ಬಂದಾಗ ನೀವು ರೆಸ್ಟ್ ಮಾಡಲೇಬೇಕು. ಬಟ್ ಡ್ಯೂಟೀಸ್ಗೆಲ್ಲ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಜಸ್ಟ್ ಆವಾಗ ಸ್ವಲ್ಪ ನೀವು ರೆಸ್ಟ್ ಮಾಡಬೇಕಾಗುತ್ತೆ. ರೆಸ್ಟ್ ಇಸ್ ಇಂಪಾರ್ಟೆಂಟ್. ಅದರ್ ದ್ಯಾನ್ ದಟ್ ನೀವು ಚೆನ್ನಾಗಿ ನೀರು ಕುಡಿಬೇಕು ಫ್ರೆಂಡ್ಸ್. ಮೈಗ್ರೇನ್ ಬಂದಾಗ ಚೆನ್ನಾಗಿ ನೀರು ಕುಡಿಬೇಕು. ನಿಮ್ಮ ದೇಹದಿಂದ ಆ ಒಂದು ಕಲ್ಮಶ ಏನಿರುತ್ತೆ ಅದು ಹೊರಟೋಗ್ಬಿಡ್ಬೇಕು ಯೂರಿನ್ ಮೂಲಕ. ಚೆನ್ನಾಗಿ ನೀರು ಕುಡಿದು ಅದು ಬಾಡಿಯೆಲ್ಲ ಸರ್ಕ್ಯುಲೇಷನ್ ಆಗುತ್ತೆ. ನಮ್ಮ ನೀರು ಸರ್ಕ್ಯುಲೇಷನ್ ಆಗಿ ಜಸ್ಟ್ ಮೈಂಡ್ಗೆ ರಿಲೀಫ್ ಕೊಡುತ್ತೆ. ಅದರ್ ದ್ಯಾನ್ ದಿಸ್, ಆಯುರ್ವೇದಿಕಲಿ ಪ್ರೂವ್ ಆಗಿರುವಂತಹ ಒಂದು ಔಷಧಿ ಇದೆ. ಅದೇನು ಅಂದರೆ ಬಾದಾಮ್ ಆಯಿಲ್, ರೋಗನ್ ಶಿರೀನ್ ಆಯಿಲ್ ಅಂತಲೂ ಅಂತಾರೆ. ಅದು ಗ್ರಂಥಿಗೆ ಅಂಗಡಿಯಲ್ಲಿ ಧಾರಾಳವಾಗಿ ಸಿಕ್ಕೋಗುತ್ತೆ. ಬಾದಾಮ್ ರೋಗನ್ ಶಿರೀನ್ ಆಯಿಲ್ ಅಂತ. ಅದನ್ನು ನೀವು ಮೂಗಿನ ತೂತುಗಳಲ್ಲಿ ಬಿಟ್ಕೊಂಬಿಡಿ. ಒಂದು ಡ್ರಾಪ್ ಸಾಕು. 1 ಡ್ರಾಪ್ ಮೂಗಿನ ಇದು ಹೊಳ್ಳೆ ಇರುತ್ತಲ್ಲ, ಅದರಲ್ಲಿ ಜಸ್ಟ್ ಈ ರೀತಿ ಮಾಡ್ಕೊಂಡು ಬಿಟ್ಕೊಂಬಿಡಿ. ಮೂಗಲ್ಲಿ ಬಿಟ್ಕೊಂಡಾಗ ಇದು ಈ ರೀತಿ ಗಂಟ್ಲು ತನಕ ಬರುತ್ತೆ. ನಂಗೆ ಬಿಟ್ಬೇಕು, ಹೊಟ್ಟೆಗೆ ಹೋಗ್ಬಿಡುತ್ತೆ ಅಷ್ಟೇ. ಇದನ್ನ ನೀವು ಮಾಡ್ತಾ ಬನ್ನಿ. ನೀವು ಪಾಸಿಬಲ್ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಅದು ಇರಲಿ ಬಿಡಲಿ ಮೈಗ್ರೇನ್ ಪ್ರಾಬ್ಲಮ್, ನಂಗೆ ಮೈಗ್ರೇನ್ ಇದೆ ಈಗ ಏನು ಮಾಡಬೇಕು ಅಂತಂದಾಗ ಕೂಡ ನೀವು ಇದನ್ನ ಮಾಡಬಹುದು. ಸೊ ನಂಗೆ ಮೈಗ್ರೇನ್ ಬರಬಹುದು, ಮೈಗ್ರೇನ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಕೂಡ ಇದನ್ನ ನೀವು ರೆಗ್ಯುಲರ್ ಆಗಿ 5 ಡೇಸ್ ಆದರೂ ಮಾಡಬಹುದು. ಓಕೆನಾ? ಮೈಗ್ರೇನ್ ಬಂದಾಗಲೂ ಕೂಡ ಈ ಒಂದು ರೆಮಿಡಿನ ನೀವು ಮಾಡ್ಬೋದು. ಬಾದಾಮ್ ಎಣ್ಣೆನ 1 ಡ್ರಾಪ್ ಅಥವಾ 2 ಡ್ರಾಪ್ ಮೂಗಲ್ಲಿ ಬಿಟ್ಕೊಂಡು ಗಂಟ್ಲಿಗೆ ಬಂದ ತಕ್ಷಣ ಅದು ನುಂಗ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ದೆನ್ ರೆಗ್ಯುಲರ್ ಆಗಿ 5 ದಿನ ನೀವು ಹಾಲಿನ ಜೊತೆಯಲ್ಲಿ, ಕಾದಾದ ಹಾಲು ಆಗಿರ್ಬೋದು, ಹಸಿ ಹಾಲು ಆಗಿರ್ಬೋದು, ಅದರಲ್ಲಿ ಅದೇ ಬಾದಾಮ್ ಆಯಿಲ್ನ ನೀವು ಜಸ್ಟ್ 1 ಸ್ಪೂನಲ್ಲಿ 1-2 ಡ್ರಾಪ್ ಬಾದಾಮ್ ಆಯಿಲ್ ಹಾಗೂ 1 ಸ್ಪೂನ್ ಅಥವಾ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ಕುಡಿದು ಬಿಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ. ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್. ನಿಜವಾಗಿಯೂ ನೀವು ಮಾಡಿ ನೋಡಿ. ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ. ಓಕೆನಾ? ಸೊ ಇದಾದ ನಂತರ ನೀವು ಹಾಗೂ ಮೈಗ್ರೇನ್ ಕಡಿಮೆ ಆಗಲೇಬೇಕು ಖಂಡಿತವಾಗಿಯೂ. ಆದ್ರೂ ನಿಮಗೆ ಮೈಗ್ರೇನ್ ಕಡಿಮೆ ಆಗಲಿಲ್ಲ ಅಂದರೆ ಇಟ್ ಇಸ್ ಮಸ್ಟ್ ನೀವು ಫಿಸಿಷಿಯನ್ ಹತ್ರ, ನೀವು ನ್ಯೂರಾಲಜಿಸ್ಟ್ ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡಲೇಬೇಕು. ಇಟ್ ಈಸ್ ಮಸ್ಟ್. ಓಕೆನಾ? ಆ್ಯಂಡ್ ದೆನ್ ಇನ್ನೊಂದು ರೆಮಿಡಿ ಅಂದರೆ ಹಸುವಿನ ತುಪ್ಪ.
ನಂದಿನಿ ತುಪ್ಪ ಆ್ಯಂಡ್ ಶ್ರೀಕೃಷ್ಣ ತುಪ್ಪ GRB ತುಪ್ಪ ಅಂತ ನಾನು ಹೇಳ್ತಾ ಇಲ್ಲ. ಶುದ್ಧ ದೇಸಿ ಹಸುವಿನ ತುಪ್ಪ ಸಿಕ್ಕರೆ ನೀವು ಅದನ್ನ ತೆಗೆದುಕೊಂಡು ಬಂದು ಅದನ್ನು ಲಿಕ್ವಿಡ್ ಮಾಡಬೇಕು. ಓಕೆನಾ, ಅಂದರೆ ಬಿಸಿ ಕಾದಾರಿದ ಹಸುವಿನ ತುಪ್ಪ ಅದು ಲಿಕ್ವಿಡ್ ಫಾರ್ಮಲ್ಲಿ ಇದ್ದಾಗಲೂ ಕೂಡ ಆ ಒಂದು ಹಸುವಿನ ತುಪ್ಪವನ್ನು ನೀವು ಮೂಗಿನ ಹೊಳ್ಳೆಗಳಿಗೆ ಹಾಕೊಂಡು, ಒಂದು ಹೊಳ್ಳೆಗೆ ಸಾಕು ಹಾಕೊಂಡ್ಬಿಡಿ, ಅದನ್ನ ಹಾಕ್ಕೊಂಡು ಅದು ಗಂಟ್ಲಿಗೆ ಬರುತ್ತೆ, ಅದನ್ನ ನುಂಗ್ಕೊಂಬಿಡಿ. ಇದು ಕೂಡ ನೀವು ಮಾಡಬಹುದು. ಬಾದಾಮಿ ಎಣ್ಣೆ ನಮಗೆ ಅವೈಲಬಿಲಿಟಿ ಇಲ್ಲ ಅಂತಂದರೆ ಇದನ್ನು ಕೂಡ ನೀವು ಮಾಡ್ಕೋಬೋದು 5 ದಿನಗಳ ಕಾಲ. ಇದರಿಂದ ಕೂಡ ಮೈಗ್ರೇನ್ ಸಂಪೂರ್ಣವಾಗಿ ವಾಸಿಯಾಗುವಂತಹ ಉದಾಹರಣೆಗಳು ಕೂಡ ಇವೆ. ಪ್ಲೀಸ್ ಯಾರು ನೆಗ್ಲಿಜೆನ್ಸ್ ಮಾಡಬೇಡಿ. ಮೈಗ್ರೇನ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಓನ್ ಎಕ್ಸ್ಪೀರಿಯನ್ಸ್, ಮೈಗ್ರೇನ್ನ ನೆಗ್ಲಿಜೆನ್ಸ್ ಮಾಡಿರೋರಿಗೆ ಎಷ್ಟೋ ಪ್ರಾಬ್ಲಮ್ ಸಿವಿಯರ್ ಆಗಿ ಅವ್ರ ಹೆಲ್ತ್ ಇಶ್ಯೂಸ್ ಆಗಿದೆ. ಅವರು ಮೆಡಿಕೇಷನಲ್ಲಿ ಇದ್ದಾರೆ, ಇನ್ನೂ ಕೂಡ ಎಷ್ಟೋ ವರ್ಷಗಳಿಂದ ಇನ್ನೂ ಕೂಡ ಮೆಡಿಕೇಷನಲ್ಲೇ ಇದ್ದಾರೆ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಿಸ್ ಮೈಗ್ರೇನ್. ಓಕೆನಾ, ಇಷ್ಟೆಲ್ಲ ಆಯಿತು. ಆ್ಯಂಡ್ ದೆನ್ ಪ್ರಾಣಾಯಾಮ ಅಂತಂದರೆ ತಕ್ಷಣ ಮೈಗ್ರೇನ್ ಬಂತು, ನೀವೇನು ಮಾಡಬೇಕು, ಈ ರೀತಿ ಈ ಕಡೆ ಭಾಗ ತಲೆನೋವು ಇದ್ದರೆ ನೀವು ಇದೇ ಕಡೆ ಮೂಗನ್ನು ಈ ಬಿಟ್ಕೊಂಡ್ಬಿಟ್ಟು ಒಂದು ಕಡೆ ಇದಕ್ಕೆ ಮೂಗನ್ನು ಮುಚ್ಕೊಂಡು ಈ ಒಂದು ಯೋಗವನ್ನು ನೀವು 5 ನಿಮಿಷಗಳ ಕಾಲ ಮಾತ್ರ ಮಾಡಬೇಕು. ಈಗ ನಿಮ್ಮ ಮೈಗ್ರೇನ್ ಇದೆ, ಈಗ ಅನುಭವಿಸ್ತಾ ಇದ್ದೀರಾ ಅಂತ ಅನ್ನೋಂಥ ಟೈಮಲ್ಲಿ ಇದನ್ನ ಮಾಡೋದ್ರಿಂದ ಕೂಡ ಮೈಗ್ರೇನ್ ಆ ಒಂದು ಅರೆತಲೆನೋವು ಸಮಸ್ಯೆ ಸಾಕಷ್ಟು ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ನೀವು ಮಾಡಿ ನೋಡಿ. ಈ ಕಡೆ ಒಂದು ವೇಳೆ ಈ ಕಡೆ ಭಾಗ ತಲೆನೋವು ಇದ್ದರೆ ಅದರ ಆಪೋಸಿಟ್ ಯಾವ ಕಡೆ ತಲೆನೋವು ಇರ್ತೋ ಆ ಮೂಗಿನ ಹೊಳ್ಳೆನ ಬಿಟ್ಕೊಂಡು ಅದನ್ನ ನೀವು ಗಾಳಿನ ಹೇಳ್ಕೋಬೇಕು. ಓಕೆನಾ, ಆದಷ್ಟು ವಾಕ್ ಮಾಡಿ, ಫ್ರೆಶ್ ಏರ್ನ ಸೇವಿಸಿ, ಮನೆಯ ವಾತಾವರಣವನ್ನು ನೀವು ಆದಷ್ಟು ಕೂಲಾಗಿಡೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮನಸ್ಸನ್ನು, ನಿಮ್ಮ ಒಂದು ನಿಮ್ಮ ದೇಹವನ್ನು ಕೂಲಾಗಿಡೋಕ್ಕೆ ನೀವು ಪ್ರಯತ್ನ ಪಡಿ. ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ. ಬಿ ಕೂಲ್, ಬಿ ಹ್ಯಾಪಿ. ಓಕೆನಾ, ಹ್ಯಾಪಿಯಾಗಿರೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿದ್ಬಿಟ್ರೆ, ನಗ್ನಗ್ತಾ ಇದ್ಬಿಟ್ರೆ, ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದೆ ಎಸ್ ಎಲ್ಲ ಸರಿ ಹೋಗುತ್ತೆ ಅಂತ ಈಸಿಯಾಗಿ ಟೇಕ್ ಇಟ್ ಈಸಿ ಅನ್ನೋ ಪಾಲಿಸಿನ ನೀವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ಪ್ರಾಬ್ಲಮಿಂದ ನೀವು ಪಾರಾಗ್ಬೋದು. ಯಾವ ಪ್ರಾಬ್ಲಮ್? ಮೈಗ್ರೇನ್ ಅನ್ನೋ ಪ್ರಾಬ್ಲಮಿಂದ ಪಾರಾಗಬಹುದು. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು. ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಏನು ಅಂದರೆ ಮೈಗ್ರೇನಿಂದ ನಾವು ಮನೆಯಲ್ಲೇ ಯಾವ ರೀತಿ ಪಾರಾಗಬಹುದು ಅಂತ. ಸೊ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ವಿಷಯ, ಕಾಫಿ ಟೀ ಜಾಸ್ತಿ ಇಂಟೇಕ್ ಮಾಡಿಬಿಡಿ. ಇದು ಕೂಡ ಮೈಗ್ರೇನ್ಗೆ ಒಂದು ಕಾರಣ ಆಗುತ್ತೆ. ತಲೆನೋವು ಬಂದ ತಕ್ಷಣ ಕಾಫಿ ಕುಡಿಯೋದು ಸಹಜ, ಬಟ್ ಕಾಫಿ ಟೀ ಅಷ್ಟೊಂದು ಒಳ್ಳೆಯದಲ್ಲ. ತೀರಾ ಜಾಸ್ತಿ ಆಯಿತು ಅಂದರೆ ಒಂದು ಅರ್ಧ ಕಪ್ನಷ್ಟು ಸ್ಟ್ರಾಂಗ್ ಕಾಫಿ ಕುಡೀರಿ ಹೊರತು ಅದನ್ನೇ ಅಭ್ಯಾಸ ಮಾಡ್ಕೋಬೇಡಿ. ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ. ಕಾಫಿನ ಇನ್ನೂ ಜಾಸ್ತಿ ಆಗುತ್ತೆ ಈ ಒಂದು ಮೈಗ್ರೇನ್ ಪ್ರಾಬ್ಲಮ್. ಇದೊಂದು ಮ್ಯಾಂಡೇಟರಿ ಕಾಷನ್ ಅಂತಲೇ ಅಂದ್ಕೊಂಬಿಡಿ. ಓಕೆನಾ, ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಇನ್ನೊಂದು ಹೊಸ ಯೂಸ್ಫುಲ್ ಆಗಿರುವಂತಹ ಕಾನ್ಸೆಪ್ಟ್ನೊಂದಿಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ.